ಲೆನಿಶಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಎಣ್ಣೆನ ಹೇಗೆ ಹಚ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ಎಣ್ಣೆನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಎಣ್ಣೆನ ಬರೀ ಪ್ರಿಪೇರ್ ಮಾಡೋದಲ್ಲ, ಅದನ್ನು ಹಚ್ಚೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಕೊನೆಯ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಇವತ್ತು ನಾನು ಎಣ್ಣೆನ ಹೇಗೆ ಹಚ್ಚೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಿ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಮತ್ತು ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ಸೊ ಹಾಗಾದರೆ ನೋಡೋಣ ಇವಾಗ ನಾನು ಹೇಗೆ ಎಣ್ಣೆ ಹಚ್ಕೊಳ್ತೀನಿ. ಇವಾಗ ನಾನು ಒಂದೊಂದೇ ಸೆಕ್ಷನ್ ಆಗಿ ತಗೊಂಡು ಹೇರ್ಸ್ನ ಆಲ್ರೆಡಿ ಕೂದಲಿನ ಬುಡಕ್ಕೆ ಎಣ್ಣೆನ ಚೆನ್ನಾಗಿ ಹಚ್ತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಇಷ್ಟು ನೀಟಾಗಿ ಹಚ್ಚಿ ಹಾಗೆ ಬೆರಳಲ್ಲಿ ಲೈಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಜಸ್ಟ್ ಬುಡಕ್ಕೆ ಮಾತ್ರ ಅಲ್ಲ, ಹೇರ್ ಲೆಂತಿಗೂ ಕೂಡ ಎಣ್ಣೆನ ಅಪ್ಲೈ ಮಾಡಬೇಕು. ಯಾಕಂದರೆ ಹೇರ್ ಕೂಡ ಸಾಫ್ಟ್ ಆಗಬೇಕಲ್ವಾ. ಸೊ ಹೇರ್ ಲೆಂತಿಗೂ ನೀವು ಎಣ್ಣೆನ ಹಚ್ಚಬೇಕು ನೀಟಾಗಿ. ನೀವು ನೋಡ್ಬೋದು ಹೇಗೆ ಹಚ್ತಿದ್ದೀನಿ ಅಂತ. ಇವಾಗ ಒಂದು ಕಡೆ ಫುಲ್ಲು ಎಣ್ಣೆ ಹಚ್ಚಿದ್ದೀನಿ ನಾನು. 2 ಸೆಕ್ಷನ್ ಡಿವೈಡ್ ಮಾಡ್ಕೊಂಡಿರೋದ್ರಲ್ಲಿ ಒಂದು ಸೆಕ್ಷನಿಗೆ ಫುಲ್ಲು ಆಯಿಲ್ ಅಪ್ಲೈ ಮಾಡಿದ್ದೀನಿ. ಇವಾಗ ನಾನು ಇನ್ನೊಂದು ಸೆಕ್ಷನಿಗೆ ಆಯಿಲ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಆ ಕಡೆಗೆ ಹೇಗೆ ಹಚ್ಚಿದೆ ಹಾಗೆ ಫುಲ್ಲು ಬುಡದಿಂದ ಫುಲ್ ಲೆಂತ್ವರೆಗೂ ಎಣ್ಣೆನ ಹಚ್ತಾ ಇದ್ದೀನಿ. ಹಚ್ಚಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಬೇಕಲ್ಲೇ. ನೀವು ನೋಡ್ಬೋದು ಕೈಯೇ ಎಷ್ಟೊಂದು ಎಣ್ಣೆ ಆಗಿದೆ ನಂದು ಅಂತ. ಮುಂದೆ ಎಲ್ಲ ಹಚ್ತಾ ಇದ್ದೀನಿ ಇವಾಗ ನಾನು. ಇವಾಗ ನಾನು ಹೇರ್ ಎಲ್ಲ ಫುಲ್ಲು ಮುಂದೆ ಹಾಕ್ಕೊಂಡು ಇನ್ನು ಈ ಭಾಗಕ್ಕೆ ಎಣ್ಣೆ ಹಚ್ಚಬೇಕು. ಈ ಭಾಗಕ್ಕೆ ತುಂಬ ನೀಟಾಗಿ ಎಣ್ಣೆ ಹಚ್ಚಬೇಕು. ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದೇ ಇಂಪಾರ್ಟೆಂಟ್ ನೋಡಿ, ಈ ಭಾಗಕ್ಕೆ ನೀವು ಎಣ್ಣೆ ಹಚ್ಚೋದು.
ಹಚ್ಚಿ ಮಸಾಜ್ ಮಾಡಿಕೊಳ್ಬೇಕು. ಮಸಾಜ್ ಮಾಡ್ತಾ ನಾನೇನು ಮಾಡ್ತೀನಿ ಇವಾಗ ಅಂದರೆ ಸ್ವಲ್ಪ ಹೇರ್ ಸೆಕ್ಷನ್ಸ್ನ ತಗೊಂಡು ಹೀಗೆ ರೂಟ್ನ ಆ್ಯಕ್ಟಿವೇಟ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಹೇರ್ ರೂಟು ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ನಿಮಗೆ ಹೇರ್ ಗ್ರೋತು ಚೆನ್ನಾಗಾಗತ್ತೆ. ಹೀಗೆ ನಾನು ಇಡೀ ಎಲ್ಲ ಕೂದಲಲ್ಲೂ ಸ್ವಲ್ಪ ಒಂದೊಂದು ಕಡೆ ಸ್ವಲ್ಪ ಹೇರ್ನ ತಗೊಂಡು ಹೀಗೆ ಮಾಡ್ತೀನಿ. ನೀವು ಕೂಡ ಹೀಗೆ ಎಣ್ಣೆ ಹಚ್ಚಾದಮೇಲೆ ಸ್ವಲ್ಪ ಸೆಕ್ಷನ್ಸ್ ಹೇರ್ ತಗೊಂಡು ಎಲ್ಲ ಕಡೆ ಮಾಡಿ. ಹೀಗೆ ಮಾಡೋದ್ರಿಂದ ರೂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ಕಡೆಗೂ ನೀಟಾಗಿ ಎಣ್ಣೆನ ಕಂಪ್ಲೀಟಾಗಿ ಹಚ್ಚಿದ್ದೀನಿ. ಈ ಥರ ಎಣ್ಣೆ ಹಚ್ಕೊಂಡ್ಮೇಲೆ ಏನಪ್ಪ ಮಾಡಬೇಕಂದ್ರೆ ನೀವು ನಿಮ್ಮ ಹೇರನ್ನು ಮೇಲೆ ಕಟ್ಕೊಳ್ಬಿಡ್ಬೇಕು, ಬಾಚಕ್ಕೆ ಹೋಗಬೇಡಿ. ಸೊ ಹಾಗಾದರೆ ನೋಡಿದ್ರಲ್ಲ ಹೇಗೆ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಬೇಕು ಮತ್ತು ಹೇಗೆ ಮಸಾಜ್ ಮಾಡ್ಕೊಳ್ಬೇಕು, ಹೇಗೆ ಹೇರ್ ರೂಟ್ಸ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ. ಸೊ ನೀವು ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ಮತ್ತು ನಿಮ್ಮ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಕಳೆದ ವಿಡಿಯೋನಲ್ಲಿ ನಾನು ಹೇಗೆ ಎಣ್ಣೆನ ತಯಾರಿ ಮಾಡ್ಕೊಳ್ತೀನಿ ಅಂತ ವಿಡಿಯೋ ಮಾಡಿದ್ದೆ. ಆ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡಬಹುದು. ಸೊ ಇವಾಗ ನಾನು ಹೇರ್ ವಾಶ್ ಆದಮೇಲೆ ಹೇರ್ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಹೇರ್ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ, ತುಂಬ ಚೆನ್ನಾಗಾಗಿದೆ. ನಾವು ಅಕ್ವೇರಿಯಮ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಇವಾಗ ಎಷ್ಟು ಬೌನ್ಸಿ ಆಗಿದೆ ಅಂದರೆ ನನಗೆ ಫೀಲ್ ಆಗ್ತಾ ಇದೆ. ನೀವು ಸಹ ನೋಡ್ತಾ ಇರಬಹುದು ಎಷ್ಟು ಡಾರ್ಕ್ ಆಗಿದೆ ಆ್ಯಂಡ್ ಎಷ್ಟು ಶೈನ್ ಹೊಡಿತಾ ಇದೆ ಅಂತ. ಸೊ ಆಯಿಲನ್ನು ತಯಾರಿ ಮಾಡ್ಕೊಳ್ಳೋದು ಒಂದಾದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಸಹ ತುಂಬ ಮ್ಯಾಟರ್ ಆಗುತ್ತೆ. ಸೊ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಬಹುದು, ನಾನು ಆನ್ಸರ್ ಮಾಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ಆ್ಯಂಡ್ ಇನ್ನೂ ಸಹ ಹೋಮ್ ರೆಮಿಡಿಗಳೊಂದಿಗೆ, ಹೇರ್ ಕೇರ್ ಟಿಪ್ಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.